ಇದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಓಕೆ ಸರ್, ನಾವು ನಿರಂತರವಾಗಿ ಈ ಒಂದು ಧರ್ಮಸ್ಥಳದ ಶವವನ್ನ ಹೂತಿಟ್ಟ ಪ್ರಕರಣದ ಬಗ್ಗೆ ವರದಿ ಮಾಡ್ತಾ ಇದ್ವಿ. ಅಲ್ಲಿನ ಚಿತ್ರಣ ಹೆಂಗಿತ್ತು ಅನ್ನೋದನ್ನ ನಾವು ಜನರಿಗೆ ತೋರಿಸಿದ್ವಿ. ಈ ಹೊತ್ತಿನವರೆಗೂ ಕೂಡ ನೋಡ್ದಂಗೆ 12 ಗುರುತುಗಳಲ್ಲಿ ಸಿಕ್ಕಿರೋದು 6ರಲ್ಲಿ ಮಾತ್ರ ಮೃತದೇಹ. ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇದೆ ನಾನೇ ಹೂತಿದ್ದೀನಿ ಅಂತ ಹೇಳಿ. ಆದ್ರೆ ಆತ ಹೇಳಿರುವ ಮಟ್ಟಿಗೆ ಅಲ್ಲೇನು ಕೂಡ ಕಳೆಬರಹಗಳು ಸಿಕ್ಕಿಲ್ಲ. ಈಗ ಆತನ ವಿರುದ್ಧ ಏನಾದ್ರೂ ಕಾನೂನಿನ ಕ್ರಮವಾಗತ್ತಾ, ಹೇಗೆ ಮುಂದೆ ಏನಿದು ಅಂತ? ಈಗ ಒಂದು ವಾರದಿಂದನೂ ಈ ತನಿಖೆ ಪ್ರಾರಂಭ ಮಾಡಿದ್ದಾರೆ SIT ಅವರು. ಹೌದು, ಅವ್ನು ತೋರಿಸಿದಂತ ನೀವು ಹೇಳೋದಾಗೆ ಕಾನ್ಫಿಡೆಂಟ್ ಆಗಿದ್ದ. ಬಟ್ 15-20 ವರ್ಷದಿಂದ ಹೋಗ್ತಾ ಇದ್ದಾನಂದ್ರೆ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಆ ಜಾಗ ಅದು ಕಾಡು ಪ್ರದೇಶ, ಮರ ಎದ್ದಿರ್ತವೆ, ಸಸಿಗಳು ಎದ್ದಿರ್ತವೆ, ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಬಟ್ ಅವನು ಹೂತಿದಾರಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಈಗ ನೀವು ಹೇಳದಂಗೆ 5-6 ಅಗದ್ರು ಏನು ಸಿಕ್ಕಿರ್ಲಿಲ್ಲ. 6ರಲ್ಲಿ ಒಂದ್ ಸ್ವಲ್ಪ ಏನೋ ಸಿಕ್ತು, ಅದು FSL ಕಳಿಸಿದ್ದಾರೆ. ನಿನ್ನೇನೋ ಒಂದು 120 ಸಿಕ್ಕಿದಾವಂತೆ ನಿನ್ನೆ ಅದು ಸದಾ ಕಳಿಸಿದ್ದಾರೆ. ಮತ್ತು ಬೇರೆ ವಿಷಯದಲ್ಲಿ ಒಂದು ಕಂಪ್ಲೇಂಟು, ಮತ್ತೊಂದು ಫ್ರೆಶ್ ಕಂಪ್ಲೇಂಟ್ ಆಗಿದೆ. ಯಾವನೋ 13-15 ವರ್ಷದ ಹುಡುಗಿನ ಇನ್ನು ಹೂತಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಹಾಗೆ ಅವನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು SIT ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇದು ತನಿಖೆ ಬರೇ ನಾವು ಒಂದೇ ಆಂಗಲ್ ದಲ್ಲಿ ನೋಡುವಂಗಿಲ್ಲ, ಅನೇಕ ಆಂಗಲ್ ದಿಂದ ತನಿಖೆ ಮಾಡ್ತೇವೆ. ಹೆಣನೇ ಪ್ರಾಮುಖ್ಯತೆ ಅನ್ನೋದಲ್ಲ, ಮೋಟಿವ್ ಇಂಪಾರ್ಟೆಂಟ್, ಉದ್ದೇಶ ಇಂಪಾರ್ಟೆಂಟ್. ಕೊಲೆ ಉದ್ದೇಶ ಏನಿದೆ, ಕೊಲೆ ಯಾಕೆ ಮಾಡ್ದ, ಯಾರು ಮಾಡಿದ್ರು, ಯಾವಾಗ ಮಾಡ್ದ, ಅದು ಕೊಲೆನಾ ಹೌದಾ ಅಲ್ಲೋ, ರೇಪ್ ಅಂತ ಹೇಳ್ತಾನೆ. ರೇಪ್ ಆಗಿದ್ದು ಇವ ಹೆಂಗೆ ಗೊತ್ತಾಯ್ತು? ರೇಪ್ ಬಾಡಿ ನೋಡಿದ್ರ, ಹುಗಿದ ಬಾಡಿ ನೋಡದವ, ಆ ಬಾಡಿ ನೋಡಿದ್ರೆ ಬಾಡಿ ಮೇಲೆ ಏನಾದ್ರು ರೇಪ್ ಸಿಂಪ್ಟಮ್ಸ್ ಇದ್ದುವ ಅವ್ರ ಹೇಳಿಕೆನೂ ತಗೋಬೇಕಾಗ್ತದೆ. ಅಕಸ್ಮಾತ್ ಹಂಗೇನಾದ್ರು ರೇಪ್ ಆಗಿದ್ದು ಬಾಡಿ ಸಿಕ್ಕರೆ, ಯಾಕಂದ್ರೆ ಅದು ಸಿಕ್ಕಿದ್ದೆಲ್ಲ ಬರೀ ಸ್ಕಲ್ಗಳಿದಾವೆ, ಯಾವುದು ಮಾಂಸ ಇಲ್ಲ. ಸೊ ಅದು ರೇಪ್ ಆಗಿದ್ದು ಅಥವಾ ಸ್ಟ್ರಾಂಗ್ಯುಲೇಷನ್ ಅಥವಾ ಸಫಾಕೇಶನ್ ಮಾಡಿ ಕೊಂದಿದ್ರೆ ಅದು ಐಡೆಂಟಿಫೈ ಆಗೋದಿಲ್ಲ. ಸೊ ಬೋನ್ಗೆ ಏನಾದ್ರು ಹೊಡೆದು ಗಿಡದು ಫ್ರಾಕ್ಚರ್ ಆಗಿ ಕೊಂದಿದ್ರೆ ಸ್ವಲ್ಪ ಗೊತ್ತಾಗ್ತದೆ. ನಾವು 4000 ವರ್ಷದಿಂದ ಮಮ್ಮಿ ನೋಡ್ತೇವೆ, ಅಲ್ಲಿ ಮಮ್ಮಿನೂ ಹೊಡೆದು ಒಬ್ಬ ರಾಣಿಗೆ ಹೊಡೆದು ಕೊಂದಿದ್ದಾರೆ ಅಂತ ತಲೆ ಬುರುಡೆ ಹೊಡೆದಿದ್ದನ್ನ ತೋರಿಸಿ ಐಡೆಂಟಿಫೈ ಮಾಡಿದ್ರು. 4000 ವರ್ಷದ ಹಿಂದಿಂದನೇ ಐಡೆಂಟಿಫೈ ಮಾಡ್ತಾರೆ ಮರ್ಡರ್ ಆಗಿದ್ದು. 20 ವರ್ಷದ ಏನು ಮಾಡ್ತಾರೆ, ಅದು ಪ್ರಶ್ನೆ ಇಲ್ಲ. ಬಟ್ ತನಿಖೆ ಒಂದೇ ಆಂಗಲ್ ದಲ್ಲಿ ಇರುವುದಿಲ್ಲ. ನಮಗೆ ತನಿಖೆಗೆ ಆ ಬಾಡಿ ಏನು ಸ್ಕಲ್ ಸಿಕ್ತಿದ್ದಾವೆ, ಕರ್ಟನ್ ಸಿಕ್ಕಿದಾವೆ, ಅದು ಐಡೆಂಟಿಫೈ ಆಗ್ಬೇಕು. ಮೇನ್ ಅಂದ್ರೆ ಅದು ಯಾರ್ದು ಅಂತ ಅನ್ನೋದು ಪತ್ತೆ ಆಗ್ಬೇಕು. ಪತ್ತೆ ಆದ್ಮೇಲೆ ತನಿಖೆಗೆ ಅದೊಂದು ಆಯಾಮ ಸಿಗ್ತದೆ. ಅದರ ರಿಲೇಷನ್ ಯಾರು ಅಂತ ಅನ್ನೋದು ಗೊತ್ತಾಗ್ತದೆ, ಅವರು ಸಂಬಂಧಿಕರು ಯಾರು ಅಂತ ಗೊತ್ತಾಗ್ತದೆ. ಅವರು ಆ ಹುಡುಗಿ ಅಕಸ್ಮಾತ್ ಸತ್ತಂತ ಹುಡುಗಿ ಇದ್ರೆ, ಅವಳಿಗೆ ರೇಪ್ ಆಗಿದ್ರೆ, ಅವಳು ಯಾರ ಮುಂದಾದ್ರೂ ಹೇಳಿರ್ತಾರೆ, ನಮಗೆ ಹಿಂಗಾಗಿದೆ, ಇಂಥವ್ರಿಂದ ತೊಂದರೆ ಇದೆ, ನಾನು ಸೆಕ್ಷುವಲ್ ಅಸಾಲ್ಟ್ ಇದೆ, ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾರೆ, ಇಂಥವನ್ನ ತ್ರಾಸ ಕೊಡ್ತಾನೆ. ಅದು ಎಲ್ಲ ಆ ತರ ತನಿಖೆ ಒಂದೇ ಆಯಾಮದಲ್ಲಿ ಇರುವುದಿಲ್ಲ, ಒಂದು 10-12 ಆಯಾಮದಲ್ಲಿ ನಾವು ತನಿಖೆ ಮಾಡ್ತೇವೆ. ಇದು ಡೆಡ್ ಬಾಡಿ ಒಂದು ಇಂಪಾರ್ಟೆಂಟ್ ಆಂಗಲ್, ಇದು ಇಲ್ಲ ಅಂತಲ್ಲ. ಬಟ್ ಡೆಡ್ ಬಾಡಿ ಇಲ್ದೇನೆ ನಾವು ಕೇಸ್ಗಳನ್ನ ಕನ್ವಿಕ್ಷನ್ ತಗೊಂಡಿದ್ದೇವೆ. ಒಬ್ಬ ಟೆಂಪಲ್ ದಲ್ಲಿ ರೇಪ್ ಮಾಡಿ ಸುಟ್ಬಿಟ್ಟ ಪೆಟ್ರೋಲ್ ಹಾಕಿ, ಡೆಡ್ ಬಾಡಿ ಏನು ಇರಲಿಲ್ಲ, ಬರೇ ಒಂದಿಷ್ಟು ಇದು ಇತ್ತು ಬೂದಿ, ಅದ್ರ ಮೇಲೆ ಅದು ಕಳಿಸಿದ್ವಿ. ಅದು ಏನೋ ಚೂರು ಇದರಲ್ಲಿ ಐಡೆಂಟಿಫೈ ಆಯ್ತು, ಸಾಬೀತಾಯ್ತು, ಕನ್ವಿಕ್ಷನ್ ಆಯ್ತು. ಈ ತರ ಅನೇಕ ಕೇಸ್ಗಳು ಆಗಿದಾವೆ. ನಾವು ಒಂದೇ ಆಂಗಲ್ ದಲ್ಲಿ ತನಿಖೆ ಮಾಡುವುದಲ್ಲ, ಪ್ರತಿಯೊಂದು ಆಂಗಲ್ ದಲ್ಲಿ ತನಿಖೆ ಮಾಡ್ತಿರ್ತೇವೆ. ಆ ಆಂಗಲ್ ದಲ್ಲಿ ಇದರಲ್ಲಿನೂ ಸುಮಾರು ಒಂದು SIT ಯಲ್ಲಿ ಒಂದು 30 ಟೀಮ್ ಇದೆ, 30 ಆಫೀಸರ್ಸ್ ಇದ್ದಾರೆ. ಎಲ್ಲರಿಗೂ ಒಂದೊಂದು ಟೀಮ್ಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ಯಾವನು ಅಧಿಕಾರಿ ಅದರಲ್ಲಿ ಪ್ರಾವೀಣ್ಯತೆ ಇದೆ ಅದೇ ಕೆಲಸ ವಹಿಸಿದ್ದಾರೆ. ಈಗ ಕೆಲವೊಂದು ಆರೋಪಿಗಳನ್ನು ಹಿಡಿಲಿಕ್ಕೆ ಎಕ್ಸ್ಪರ್ಟ್ ಇರ್ತಾರೆ, ಇನ್ವೆಸ್ಟಿಗೇಷನ್ ರೈಟಿಂಗ್ ದಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ತನಿಖೆ ಮಾಡುವಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಇನ್ಫಾರ್ಮೇಶನ್ ತೆಗೆದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಸೊ ಈ ತರ ಅವರ ಯೋಗ್ಯತೆ ಅನುಸಾರ ಅವ್ರಿಗೆ ಕೆಲಸ ಹಂಚಿರ್ತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಓಕೆ ಸರ್, ನಾವು ನಿರಂತರವಾಗಿ ಈ ಒಂದು ಧರ್ಮಸ್ಥಳದ ಶವವನ್ನ ಹೂತಿಟ್ಟ ಪ್ರಕರಣದ ಬಗ್ಗೆ ವರದಿ ಮಾಡ್ತಾ ಇದ್ವಿ. ಅಲ್ಲಿನ ಚಿತ್ರಣ ಹೆಂಗಿತ್ತು ಅನ್ನೋದನ್ನ ನಾವು ಜನರಿಗೆ ತೋರಿಸಿದ್ವಿ. ಈ ಹೊತ್ತಿನವರೆಗೂ ಕೂಡ ನೋಡ್ದಂಗೆ 12 ಗುರುತುಗಳಲ್ಲಿ ಸಿಕ್ಕಿರೋದು 6ರಲ್ಲಿ ಮಾತ್ರ ಮೃತದೇಹ. ಆತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ ಇದೆ ನಾನೇ ಹೂತಿದ್ದೀನಿ ಅಂತ ಹೇಳಿ. ಆದ್ರೆ ಆತ ಹೇಳಿರುವ ಮಟ್ಟಿಗೆ ಅಲ್ಲೇನು ಕೂಡ
ಕಳೆ ಬರಹಗಳು ಸಿಕ್ಕಿಲ್ಲ. ಈಗ ಆತನ ವಿರುದ್ಧ ಏನಾದ್ರೂ ಕಾನೂನಿನ ಕ್ರಮವಾಗತ್ತಾ, ಹೇಗೆ ಮುಂದೆ ಏನಿದು ಅಂತ? ಈಗ ಒಂದು ವಾರದಿಂದನೂ ಈ ತನಿಖೆ ಪ್ರಾರಂಭ ಮಾಡಿದ್ದಾರೆ SIT ಅವರು. ಹೌದು, ಅವ್ನು ತೋರಿಸಿದಂತ ನೀವು ಹೇಳೋದಾಗೆ ಕಾನ್ಫಿಡೆಂಟ್ ಆಗಿದ್ದ. ಬಟ್ 15-20 ವರ್ಷದಿಂದ ಹೋಗ್ತಾ ಇದ್ದಾನಂದ್ರೆ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಆ ಜಾಗ ಅದು ಕಾಡು ಪ್ರದೇಶ, ಮರ ಎದ್ದಿರ್ತವೆ, ಸಸಿಗಳು ಎದ್ದಿರ್ತವೆ, ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಬಟ್ ಅವನು ಹೂತಿದಾನಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಈಗ ನೀವು ಹೇಳೋದಂಗೆ 5-6 ಅಗದ್ರು ಏನು ಸಿಕ್ಕಿರ್ಲಿಲ್ಲ. 6ರಲ್ಲಿ ಒಂದ್ ಸ್ವಲ್ಪ ಏನೋ ಸಿಕ್ತು, ಅದು FSL ಕಳಿಸಿದ್ದಾರೆ. ನಿನ್ನೇನೋ ಒಂದು 120 ಸಿಕ್ಕಿದಾವಂತೆ ನಿನ್ನೆ ಅದು ಸದಾ ಕಳಿಸಿದ್ದಾರೆ. ಮತ್ತೆ ಬೇರೆ ವಿಷಯದಲ್ಲಿ ಒಂದು ಕಂಪ್ಲೇಂಟ್, ಮತ್ತೊಂದು ಫ್ರೆಶ್ ಕಂಪ್ಲೇಂಟ್ ಆಗಿದೆ. ಯಾವನೋ ಆಕ್ಟಿವಿಟಿ 15 ವರ್ಷದ ಹುಡುಗಿನ ಇನ್ನು ಹುಟ್ಟಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಹಾಗೆ ಅವನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು SIT ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇದು ತನಿಖೆ ಬರೇ ನಾವು ಒಂದೇ ಆಂಗಲ್ ದಲ್ಲಿ ನೋಡುವಂಗಿಲ್ಲ, ಅನೇಕ ಆಂಗಲ್ ದಿಂದ ತನಿಖೆ ಮಾಡ್ತೇವೆ. ಹೆಣನೇ ಪ್ರಾಮುಖ್ಯತೆ ಅನ್ನೋದಲ್ಲ, ಮೋಟಿವ್ ಇಂಪಾರ್ಟೆಂಟ್, ಉದ್ದೇಶ ಇಂಪಾರ್ಟೆಂಟ್. ಕೊಲೆ ಉದ್ದೇಶ ಏನಿದೆ, ಕೊಲೆ ಯಾಕೆ ಮಾಡ್ದ, ಯಾರು ಮಾಡಿದ್ರು, ಯಾವಾಗ ಮಾಡ್ದ, ಅದು ಕೊಲೆನಾ ಹೌದಾ ಅಲ್ಲೋ, ರೇಪ್ ಅಂತ ಹೇಳ್ತಾನೆ. ರೇಪ್ ಆಗಿದ್ದು ಇವ ಹೆಂಗೆ ಗೊತ್ತಾಯ್ತು? ರೇಪ್ ಬಾಡಿ ನೋಡಿದ್ರ, ಹುಗಿದ ಬಾಡಿ ನೋಡದವ, ಆ ಬಾಡಿ ನೋಡಿದ್ರೆ ಬಾಡಿ ಮೇಲೆ ಏನಾದ್ರು ರೇಪ್ ಸಿಂಪ್ಟಮ್ಸ್ ಇದ್ದುವ ಅವ್ರ ಹೇಳಿಕೆನೂ ತಗೋಬೇಕಾಗ್ತದೆ. ಅಕಸ್ಮಾತ್ ಹಂಗೇನಾದ್ರು ರೇಪ್ ಆಗಿದ್ದು ಬಾಡಿ ಸಿಕ್ಕರೆ, ಯಾಕಂದ್ರೆ ಅದು ಸಿಕ್ಕಿದ್ದೆಲ್ಲ ಬರೀ ಸ್ಕಲ್ಗಳಿದಾವೆ, ಯಾವುದು ಮಾಂಸ ಇಲ್ಲ. ಸೊ ಅದು ರೇಪ್ ಆಗಿದ್ದು ಅಥವಾ ಸ್ಟ್ರಾಂಗ್ಯುಲೇಷನ್ ಅಥವಾ ಸಫಾಕೇಶನ್ ಮಾಡಿ ಕೊಂದಿದ್ರೆ ಅದು ಐಡೆಂಟಿಫೈ ಆಗೋದಿಲ್ಲ. ಸೊ ಬೋನ್ಗೆ ಏನಾದ್ರು ಹೊಡೆದು ಗಿಡದಕ್ಕೂ ಫ್ರಾಕ್ಚರ್ ಆಗಿ ಸ್ವಲ್ಪ ಗೊತ್ತಾಗ್ತದೆ. ನಾವು 4000 ವರ್ಷದಿಂದ ಮಮ್ಮಿ ನೋಡ್ತೇವೆ, ಅಲ್ಲಿ ಮಮ್ಮಿನೂ ಹೊಡೆದು ಒಬ್ಬ ರಾಣಿಗೆ ಹೊಡೆದು ಕೊಂದಿದ್ದಾರೆ ಅಂತ ತಲೆ ಬುರುಡೆ ಹೊಡೆದಿದ್ದನ್ನ ತೋರಿಸಿ ಐಡೆಂಟಿಫೈ ಮಾಡಿದ್ರು. 4000 ವರ್ಷದ ಹಿಂದಿಂದನೇ ಐಡೆಂಟಿಫೈ ಮಾಡ್ತಾರೆ ಮರ್ಡರ್ ಆಗಿದ್ದು. 20 ವರ್ಷದ ಏನು ಮಾಡ್ತಾರೆ, ಅದು ಪ್ರಶ್ನೆ ಇಲ್ಲ. ಬಟ್ ತನಿಖೆ ಒಂದೇ ಆಂಗಲ್ ನಲ್ಲಿ ಇರುವುದಿಲ್ಲ. ನಮಗೆ ತನಿಖೆಗೆ ಆ ಬಾಡಿ ಏನು ಸ್ಕಲ್ ಸಿಕ್ತಿದಾವೆ, ಕರ್ಟನ್ ಸಿಕ್ಕಿದಾವೆ, ಅದು ಐಡೆಂಟಿಫೈ ಆಗ್ಬೇಕು. ಮೇನ್ ಅಂದ್ರೆ ಅದು ಯಾರ್ದು ಅಂತ ಅನ್ನೋದು ಪತ್ತೆ ಆಗ್ಬೇಕು. ಪತ್ತೆ ಆದ್ಮೇಲೆ ತನಿಖೆಗೆ ಅದೊಂದು ಆಯಾಮ ಸಿಗ್ತದೆ. ಅದರ ರಿಲೇಷನ್ ಯಾರು ಅಂತ ಅನ್ನೋದು ಗೊತ್ತಾಗ್ತದೆ, ಅವರು ಸಂಬಂಧಿಕರು ಯಾರು ಅಂತ ಅನ್ನೋದು ಗೊತ್ತಾಗ್ತದೆ. ಅವರು ಆ ಹುಡುಗಿ ಅಕಸ್ಮಾತ್ ಸತ್ತಂತ ಹುಡುಗಿ ಇದ್ರೆ, ಅವಳಿಗೆ ರೇಪ್ ಆಗಿದ್ರೆ, ಅವಳು ಯಾರ ಮುಂದಾದ್ರೂ ಹೇಳ್ತಾರೆ, ನಮಗೆ ಹಿಂಗಾಗಿದೆ, ಇಂಥವ್ರಿಂದ ತೊಂದರೆ ಇದೆ, ನಾನು ಸೆಕ್ಷುವಲ್ ಅಸಾಲ್ಟ್ ಇದೆ, ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾರೆ, ಇಂಥವನು ತ್ರಾಸ ಕೊಡ್ತಾನೆ. ಅದು ಎಲ್ಲ ಆ ತರ ತನಿಖೆ ಒಂದೇ ಆಯಾಮದಲ್ಲಿ ಇರುವುದಿಲ್ಲ, ಒಂದು 10-12 ಆಯಾಮದಲ್ಲಿ ನಾವು ತನಿಖೆ ಮಾಡ್ತೇವೆ. ಇದು ಡೆಡ್ ಬಾಡಿನ ಒಂದು ಇಂಪಾರ್ಟೆಂಟ್ ಆಂಗಲ್, ಇದು ಇಲ್ಲ ಅಂತಲ್ಲ. ಬಟ್ ಡೆಡ್ ಬಾಡಿ ಇಲ್ದೇನೆ ನಾವು ಕೇಸ್ಗಳನ್ನ ಕನ್ವಿಕ್ಷನ್ ತಗೊಂಡಿದ್ದೇವೆ. ಒಬ್ಬ ಟೆಂಪಲ್ ದಲ್ಲಿ ರೇಪ್ ಮಾಡಿ ಸುಟ್ಬಿಟ್ಟ ಪೆಟ್ರೋಲ್ ಹಾಕಿ, ಡೆಡ್ ಬಾಡಿ ಏನೂ ಇರಲಿಲ್ಲ, ಬರೇ ಒಂದಿಷ್ಟು ಇದು ಇತ್ತು ಬೂದಿ, ಅದ್ರ ಮೇಲೆ ಅದು ಕಳಿಸಿದ್ವಿ. ಅದು ಏನೋ ಚೂರು ಇದರಲ್ಲಿ ಐಡೆಂಟಿಫೈ ಆಯ್ತು, ಸಾಬೀತಾಯ್ತು, ಕನ್ವಿಕ್ಷನ್ ಆಯ್ತು. ಈ ತರ ಅನೇಕ ಕೇಸುಗಳು ಆಗಿದಾವೆ. ನಾವು ಒಂದೇ ಆಂಗಲ್ ದಲ್ಲಿ ತನಿಖೆ ಮಾಡುವುದಲ್ಲ, ಪ್ರತಿಯೊಂದು ಆಂಗಲ್ ದಲ್ಲಿ ತನಿಖೆ ಮಾಡ್ತಿರ್ತೇವೆ. ಆ ಆಂಗಲ್ ದಲ್ಲಿ ಇದರಲ್ಲಿನೂ ಸುಮಾರು ಒಂದು SIT ಯಲ್ಲಿ ಒಂದು 30 ಟೀಮ್ ಇದೆ, 30 ಆಫೀಸರ್ಸ್ ಇದ್ದಾರೆ. ಎಲ್ಲರಿಗೂ ಒಂದೊಂದು ಟೀಮ್ಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ಯಾವನು ಅಧಿಕಾರಿ ಅದರಲ್ಲಿ ಪ್ರಾವೀಣ್ಯತೆ ಇದೆ ಅದೇ ಕೆಲಸ ವಹಿಸಿದ್ದಾರೆ. ಈಗ ಕೆಲವೊಂದು ಆರೋಪಿಗಳನ್ನು ಹಿಡಿಲಿಕ್ಕೆ ಎಕ್ಸ್ಪರ್ಟ್ ಇರ್ತಾರೆ, ಇನ್ವೆಸ್ಟಿಗೇಷನ್ ರೈಟಿಂಗ್ ದಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ತನಿಖೆ ಮಾಡುವಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಇನ್ಫಾರ್ಮೇಶನ್ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾನೆ. ಸೊ ಈ ತರ ಅವರ ಯೋಗ್ಯತೆ ಅನುಸಾರ ಅವ್ರಿಗೆ ಕೆಲಸ ಹಂಚಿರ್ತಾರೆ.